ಹಲೋ ನನ್ನ ಪ್ರೀತಿ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಕುಕ್ಕಿಂಗ್ ವಿಡಿಯೋ. ನಿಮಗೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನ್ ವೆಜ್ ರೆಸಿಪಿ, ಕುರಿ ತಲೆ ಮಾಂಸ ಮತ್ತು ಕಾಲುಗಳ ಸಾಂಬಾರು. ಇಲ್ಲಿ 1.5 kgಯಷ್ಟು ಮಟನನ್ನು ನಾವು ತಗೊಂಡಿದ್ದೀರಿ. ಈ ಸಾಂಬಾರು ಯಾವ ರೀತಿ ಮಾಡೋದಂತ ನಾವು ನೋಡೋಣವಾ? ನೋಡಿ, ಫಸ್ಟು ಸ್ಟವನ್ನು ನಡೆಸಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಂತರ ಇಲ್ಲಿ 1 ಗಡ್ಡೆಯಷ್ಟು ಈರುಳ್ಳಿ ಮತ್ತು 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಮತ್ತು ಶುಂಠಿ 1 ಇಂಚಷ್ಟು, ನಂತರ ಪುದೀನ ಒಂದು 4-5 ರೆಂಬೆಯಷ್ಟು ತಗೊಂಡು ಎಲ್ಲ ಒಂದ್ಸಲಿ ಬಾಡಿಸ್ಕೊಳ್ಳೋಣ. ನೋಡಿ ಸಾಕು. ಇವಾಗ ಇದು ತಣ್ಣಗಾಗಲಿ, ಸೈಡ್ಗೆ ಇಟ್ಕೊಳ್ಳೋಣ. ಮತ್ತು ಇವಾಗ ಕುಕ್ಕರನ್ನು ತಗೊಳ್ಳೋಣ. 1.5 kgಯಷ್ಟು ಮಟನ್ ಆಗೋಷ್ಟು ಕುಕ್ಕರನ್ನು ತಗೊಂಡು ನಾವು ಬಿಸಿ ಮಾಡೋಣ. ಇವಾಗ ಮತ್ತೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಈಗ ಸಾಸಿವೆ, ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಿ ಸ್ಕಿಪ್ ಮಾಡಿ. ನಂತರ ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸ್ವಲ್ಪ ಕಟ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟು ತನಕ ನಾವು ಬಾಡಿಸ್ಕೊಳ್ಳೋಣ. ಈಗ ನಾವು ನೀಟಾಗಿ ವಾಶ್ ಮಾಡ್ಕೊಂಡಿರುವಂತಹ ತಲೆ ಮತ್ತು ಕಾಲುಗಳನ್ನು ಹಾಕ್ಕೋಣ. ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 4 ಟೈಮ್ ಆದರೂ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಂತರ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಬೇಯಲಿ, ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಕೋಣ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋದು ಬೇಡ ಇವಾಗ. ನಂತರ ಆವಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀರಲ್ಲ, ಅದು ಒಂದು ಮಿಕ್ಸರ್ ಜಾರ್ಗೆ ಹಾಕಿ, ನಂತರ ಸ್ವಲ್ಪ ಚಕ್ಕೆ, ಒಂದು 4 ಲವಂಗ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ಧನಿಯಾ ಪೌಡರ್ ಹಾಕೋಣ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ. ಇಲ್ಲಿದ್ರೆ ನೀವು 4 ಹಿಡಿಯಷ್ಟಾದರೂ ಹಾಕಿ. ಈಗ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋಣ. ಖಾರ ಸ್ವಲ್ಪ ಜಾಸ್ತಿ ಐತೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಂತರ ಅರಿಶಿಣ ಪುಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಆವಾಗೆ ನಾವು ಮಟನನ್ನು ಬೇಯಕ್ಕಿಕ್ಕಿದ್ದೀರಲ್ಲ, ಅದು ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗೈತೆ. ಮಟನ್ನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಟೈತಿ. ಇವಾಗ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕೋಣ. ನೀಟಾಗಿ ಜಾರಲ್ಲಿರುವ ಮಸಾಲೆಯನ್ನೆಲ್ಲ ತೊಳೆದುಬಿಟ್ಟು ಮತ್ತೆ ಈ ಕುಕ್ಕರ್ಗೆ ಹಾಕೋಣ. ಈ ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗಲಿ, ಅಷ್ಟೋ ತನಕ ಕುದಿಸೋಣ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಒಂದು ಕುದಿ ಬಂದರೆ ಸಾಕು. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವಾಗ ಒಂದು 5 ವಿಸಿಲಾದರೂ ಬರಬೇಕು. ಈ ಸಾಂಬಾರು ಜಾಸ್ತಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬೇಯಲಿ, ಅಷ್ಟೊತ್ತಿಗೆ ಇನ್ನೊಂದು ಮಸಾಲೆಯನ್ನು ರೆಡಿ ಮಾಡೋಣ. ಈಗ ತೆಂಗಿನಕಾಯಲ್ಲಿ ನಾವು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿಯನ್ನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ.
ನಂತರ 1 ಟೇಬಲ್ ಸ್ಪೂನಷ್ಟು ಪುಟಾಣಿ ಅಥವಾ ಕಡಲೆಪಪ್ಪನ್ನು ಹಾಕೋಣ. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕೋಣ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಳೋಣ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಫೈನ್ ಪೇಸ್ಟ್ ಥರ ರುಬ್ಬಿದ್ದೀರಿ. ನೋಡಿ, ಇದು ಕುಕ್ಕರ್ 5 ವಿಸಿಲ್ ಬಂದೈತೆ. ನಂತರ ಲಿಡ್ ಓಪನ್ ಮಾಡಿ ನೋಡೋಣ, ಬೆಂದೈತಲ್ಲ ಒಂದ್ಸಲ ಟೆಸ್ಟ್ ಮಾಡಿ. ನಂತರ ರುಬ್ಕೊಂಡಿದ್ದೀರಲ್ಲ ಕೊಬ್ಬರಿ, ಆ ಕೊಬ್ಬರಿಯನ್ನು ಇದಕ್ಕೆ ಹಾಕೋಣ. ಈ ಮಿಶ್ರಣಕ್ಕೆ ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಇವಾಗ ಸಾಂಬಾರು ಚೆನ್ನಾಗಿ ಕುದಿಯೋ ತನಕ ಕುದಿಸೋಣ. ನಂತರ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ಕೊಬ್ಬರಿಯಲ್ಲಿರುವಂತಹ ಹಸಿ ಸ್ಮೆಲ್ಲ ಹೋದ್ರೇ ಚೆನ್ನಾಗಿರೋದು. ಅಷ್ಟೋ ತನಕ ಕುದಿಸ್ಬೇಕು. ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ನಂತರ ಸ್ಟವನ್ನು ಆಫ್ ಮಾಡಿ. ನೋಡಿ, ತಲೆ ಮಾಂಸದ ಸಾಂಬಾರು ರೆಡಿ. ಇದು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್. ಚಳಿಗೆ ಮಳೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿಂದೇ ಇರೋರು ದಯವಿಟ್ಟು ಸ್ಕಿಪ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.